ಇಲ್ಲಿಗೊಂದು 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 ಒಂದ್ ಬೆಡ್ ಎಷ್ಟು ಇಡ್ಬೋದು ಅಂತ ಹೇಳಿ ಬೇಡ ಸರ್ ನಂಗೆ ಹೇಳಾಗಲ್ಲ. ಅರೆ ಇದನ್ನ ನಿಮ್ಮ ಬ್ಯಾರಲ್ ಇದೆಯಲ್ಲ ಆ ಕಡೆ ಈ ಕಡೆ ಕೋಲ್ ಇಡ್ತಿರಲ್ಲ ಆ ಒಂದು ಕೋಲ್ಗೆ ಎಷ್ಟು ಕಟ್ಬೋದು ಸರ್ ಇದನ್ನ ಔಷಧಿ ಹೊಡಿತೀವಲ್ಲ ಆ ತರದ್ದು ಔಷಧಿ ಹೊಡಿಬಾರ್ದು. ಅದು ಚೆನ್ನಾಗಿ ತೊಳೆದ್ರೆ ಏನ್ ತೊಂದ್ರೆ ಇಲ್ಲ. ಅದಕ್ಕೆ ನೀರ್ ಹಾಕೋತಾ ಬರ್ಬೇಕು. ಆ ನೀರ್ ಹಾಕೊಂಡು ಬಂದ್ರೆ ಆಟೋಮೆಟಿಕ್ ಆಗುತ್ತೆ. ಸರ್ ಹೊರಗಡೆ ಎಲ್ಲ ಚೆನ್ನಾಗಿ ಬೆಳೀತಾ ಇದೆ ಸರ್, ಹೊರಗಡೆ ಎಲ್ಲ ಬಿಸಿಲು ಜಾಸ್ತಿ ಇದೆ ಸರ್. ಇದು ಸರ್ ಹೊರಗಡೆ ಎಲ್ಲ ತುಂಬಾ ಮಳೆ ಇದೆ ಸರ್, ನಿಮ್ ಪ್ರಶ್ನೆ ಕರೆಕ್ಟಾ? ಸೊ ಒಳಗಡೆ ನೀವು ನೀರ್ ಹಾಕಿದ್ರೆ ತಗೋಬೇಕಲ್ಲ, ಆಟೋಮೆಟಿಕ್ಲಿ ಭೂಮಿ ಶೀತ ಇರುತ್ತೆ, ಒಳಗಡೆ ಆ ಶೀತಾಂಶ ಇದೆ, ಆಗ್ಬೋದಾ? ಸೊ ರೈಟ್. ಸೊ ಇದಕ್ಕೆ ಇದು ಆಯಿಸ್ಟರ್ ಅಣಬೆ ಏನ್ ಚಿಪ್ಪಣಬೆ ಏನಿದೆಯೋ ಆ ಚಿಪ್ಪಣಬೆ ಬೆಳೆದಕ್ಕೆ ಕನಿಷ್ಠ ಪಕ್ಷ ಅಂತಂದ್ರು 18ರಿಂದ 21 ತನಕ ಟೆಂಪರೇಚರ್ ಮೇಂಟೈನ್ ಮಾಡಬೇಕು. ಪ್ಲಸ್ ಇದು ಬೆಳೆಯುವಂಥದ್ದು ಬಿತ್ತನೆ ಮಾಡೋ ದಿನದಿಂದ 35 ದಿನಕ್ಕೆ ಮುಗಿದೋಗುತ್ತೆ. 30 ದಿನಕ್ಕೆ ಅಣಬೆ ಬರಕ್ಕೆ ಶುರು ಆಗುತ್ತೆ, 35 ದಿನಕ್ಕೆ ಹೋಗುತ್ತೆ. ಟೆಂಪರೇಚರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಅಂದ್ರೆ 22 ದಿನಕ್ಕೆ ಅಣಬೆ ಬರೋ ಸಾಧ್ಯತೆ ಹೆಚ್ಚು. ಸರ್ ತುಂಬಾ ಒಂದು ಸ್ವಲ್ಪ ಟೆಂಪರೇಚರ್ ಚೆನ್ನಾಗಿದೆ ಸರ್, ಅಲ್ಲಿಗೆ ಟೆಂಪರೇಚರ್ ಚೆನ್ನಾಗಿದೆ ಅಂದ್ರೆ 28 ದಿನದಿಂದ 40 ದಿನ ತನಕ ಅಣಬೆ ಬರುತ್ತೆ. ಚಿಪ್ ಹೆಂಗಾಗಿ ಅಂದ್ರೆ ನಾನೊಬ್ಬರೇ ತಗೊಂಡೋಗಿ ಅಲ್ಲಿ ಮೈಸೂರು ಕೊಟ್ಟು ನನ್ ಖರ್ಚಿಗೆ ಸಾಧ್ತಿರ್ಲಿಲ್ಲ. ಹಂಗಾಗಿ ಕೊಂಡ್ಕೊಂಡಲ್ಲೇ ನಾವೇ ತಿನ್ನೋದು, ಗೊತ್ತಿರೋ ಕೆರೆ ಕೊಡೋದು ಆ ಥರ ಮಾಡೋದು. ನಮ್ಗೇನಾಗಿತ್ತಂದ್ರೆ ಈಗ ಟ್ರೈನಿಂಗು ಅವಶ್ಯಕತೆ ಆಯ್ತು. ಯಾಕಂದ್ರೆ ಮೊದಲು ಸುಮ್ಮನೆ ಏನಾಗಿತ್ತು ಅಂದ್ರೆ ಯಾರೋ ಒಂದು ಬೀಜ ಕೊಟ್ಟರು, ಒಂದು ಕ್ಯಾಸೆಟ್ ಕೊಟ್ಟಿದ್ರು, ಅದನ್ನ CD ನೋಡ್ಕೊಂಡು ನಾನು ಮಾಡಿದ್ದೆ. ಈ ತರ ಎಲ್ಲ ಈಗ ಎಕ್ಸ್ಟ್ರಾ ಈಗ ನಾನೇನ್ ಮಾಡಿದ್ರೆ ಅದನ್ನೆಲ್ಲ ಹಾಗೆ ಫೋಲ್ಡ್ ಮಾಡಿ ಹಾಕ್ತಿದ್ದೆ, ಕಟಿಂಗ್ ಮಾಡಿ ಹಾಕ್ತಿರ್ಲಿಲ್ಲ. ಈಗ ಹೆಚ್ಚು ಅನುಭವ ಆಯ್ತು. ಯಾಕಂದ್ರೆ ತುಂಬಾ ಬಿಸಿನೀರಲ್ಲಿ ಕಾಯಿಸ್ಬೇಕು ಅಂತ ಗೊತ್ತಿರಲಿಲ್ಲ, ತುಂಬಾ ತಣ್ಣಗೆ ನೀರಲ್ಲಿ ತೇವ ಮಾಡ್ಬಿಟ್ಟು ಮಾಡಿದ್ದೆ, ಬಂದಿತ್ತು. ಆದ್ರೆ ಅಂತ ಇಳುವರಿ ಏನು ಬಂದಿಲ್ಲ. ಈ ತರ ಮಾಡಿದ್ರೆ ಒಳ್ಳೆ ಇಳುವರಿ ಬರುತ್ತೆ. ಇದೇನಾದ್ರೆ ಮಾರ್ಕೆಟಿಂಗ್ ಹುಟ್ಟಾಕೋಣ, ಕಲೆಕರಿಸಿದ್ರೆ. ಯಾಕಂದ್ರೆ ಈಗ ಎಲ್ಲ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಇದೆಲ್ಲ ಅನುಭವಸ್ತರು ಸಿಕ್ಕಿದ ಮೇಲೆ ಈಗ ಯಾವ ಬೇರೆ ರಾಜ್ಯಕ್ಕೆ ಬೇರೆ ದೇಶಕ್ಕೆ ಮಾಡ್ತಾರೆ ಅಂದ್ರೆ ನಾವು ತಾಲೂಕು ಮಾಡೋಣ, ತೊಂದರೆ ಇಲ್ಲ, ಪ್ರಯತ್ನ ಮುಖ್ಯ. ಈಗ ಸ್ವಂತಕ್ಕೆ ನೀವು ಹೇಳ್ದಂಗೆ ಇಲ್ಲ 60 kg ಬೀಜ ಕೊಡ್ತಾರೆ, ಬೀಜ ಯಾವಾಗ ಬೇಕು ಗ್ರೂಪ್ ಮಾಡಿ, ನಮ್ಮಲ್ಲಿ ಯಾರು ಒಬ್ರು ಆಕ್ಟಿವ್ ಆಗಿರೋರು ಎಜುಕೇಶನ್ ಇರೋರು ಗ್ರೂಪ್ ಮಾಡ್ಕೊಳ್ಳಿ, ಬೀಜ ಯಾರು ಅವ್ರಿಗೆ ಫೋನ್ ಕಾಂಟ್ಯಾಕ್ಟ್ ಇಟ್ಕೊಂಡು ಅವ್ರು ಯಾರೋ ಒಬ್ರು ತರಲಿ, ಅವ್ರ ಹತ್ರ ದುಡ್ಡು ಕೊಟ್ಟು ಕಲೆಕ್ಟ್ ಮಾಡ್ಕೊಳ್ಳೋಣ. ಈಗ ನಾನೇ ಕಿಕ್ಕಳಿಗೆರೆ ಹತ್ರ ಅಣಬೆ ಬೀಜ ಸಿಗುತ್ತೆ ಅಂತ ತೋಟಗಾರಿಕೆ ಇಲಾಖೆ ಹೇಳಿದ್ರು. ತುಂಬಾ ಸರಿ ಮೈಸೂರಿಗೆ ಹೋಗಿ ನಾನು ತರಕಾಗಿಲ್ಲ. ಅಟ್ಲೀಸ್ಟ್ ನಮ್ಮ ಮನೆಗೆ ಯೂಸ್ ಮಾಡೋ, ಯಾರೋ ಸ್ನೇಹಿತರು ಯಾರೋ ಬಂದವರು ಕೊಡೋ ತರಕಾಗಿಲ್ಲ. ಹಂಗಾಗಿ ಇದೊಂದು ಗ್ರೂಪ್ ಮಾಡಿ ನಿಮ್ಮ ಕೆಲಸ ಮತ್ತೆ ಬರ್ತಾರೋ ಮಾಡಿದ್ರೆ ಅದರಲ್ಲಿ ನೀವು ಹೇಳಿದಂಗೆ ಏನ್ ಮಾಡ್ಬೋದು ಅಂತ ಒಂದು ಅನುಭವ ಆಗುತ್ತೆ. ಆಮೇಲೆ ಮಾರ್ಕೆಟಿಂಗ್ ಅನುಭವ ಆಗುತ್ತೆ, ಮಾಡ್ಬೋದು. ಈಗ ಮನೇಲಿ ಹೆಣ್ಮಕ್ಳಿಗೆ ಇದಿಷ್ಟು ಒಂದಿನ ಸಾಯಂಕಾಲ ಕೂತ್ಕೊಂಡು ಮಾಡ್ಕೊಬಿಟ್ರೆ ಅವ್ರು ಏನ್ ಮಾಡ್ತಾರೆ ಆಯ್ತಾ. ಹಂಗಾಗಿ ಅವ್ರಿಗೆ ಮನೆಯವ್ರಿಗೆ ನಾವು ಬಂದದ್ದು ನೀವೇ ತಗೊಂಡ್ರೆ ಅವ್ರಿಗೂ ಒಂದು ಖುಷಿ ಆಗುತ್ತೆ. ಆಮೇಲೆ ಆಹಾರ ಪದ್ಧತಿ ಚೇಂಜ್ ಆಗುತ್ತೆ. ಈಗ ನಾವು ಏನ್ ದಿನ ಅನ್ನ ತಿಂದು ಹೊರಗಡೆ ಆ ಪ್ರೋಟೀನ್ಗೆ ದುಡ್ಡು, ನೀವು ಹೇಳಿದಂಗೆ ಯಾವ ಪ್ರೋಟೀನ್ ಕೊಡೋದು ಸಿಕ್ಕಿದ್ರೆ 1000 ರೂಪಾಯಿ ಕೊಟ್ಟು ಬಂದಿರಿ. ನಮ್ಮ ಕೈಲೇ ಇರುತ್ತಲ್ಲ ಪ್ರೋಟೀನು, ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಆಮೇಲೆ ಹಾರ್ಟ್ ಒಳ್ಳೇದು, ಶುಗರ್ ಒಳ್ಳೇದು. ಇವತ್ತೆಲ್ಲ ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲದ ಕಾರಣ ಆಹಾರ ಪದ್ಧತಿನ ಚೇಂಜ್ ಮಾಡ್ಬೇಕು. ನಮ್ಗೇನಾದ್ರೂ ತರಬೇತಿ ಇಲ್ಲ, ಅನುಭವ ಇಲ್ಲ. ಅದೇನೋ ಸಾಹೇಬ್ರು ಹೇಳಿದಂಗೆ ಅದೇನು ತಿನ್ಬಾರ್ದಿಲ್ಲ ನಾವು ಅನ್ನೋ ತರ ಏನ್ ಆಹಾರ ಯಾವ ತಿನ್ಬಾರ್ದು ಅಂತ ಏನಿಲ್ಲ, ಅದು ನಿಮ್ಮ ಟೇಸ್ಟ್ ಅಷ್ಟೇ. ಗ್ರಾಮಾಂತರ ಪ್ರದೇಶಗಳು ಏನಾದ್ರೆ ಹಳ್ಳಿಲಿ ಅದೇನೋ ನಾನ್ ವೆಜ್ ಏನೋ ಯಾರೋ ಅವರೇ ತಿನ್ನೋದು, ನಾವು ತಿನ್ಬಾರ್ದು ಅನ್ನೋ ಭಾವನೆ ಇದೆ. ಅದನ್ನ ನಾವು ಮನೇಲಿ ಹೇಳ್ಕೊಡ್ಬೇಕು. ಇದು ಸಸ್ಯಾಹಾರ, ಮೊಟ್ಟೆ ಸಸ್ಯಾಹಾರ ಈ ತರ ಹೇಳಿದ್ರೆ ಇತ್ತೀಚಿನ ದಿನದಲ್ಲಿ ಎಲ್ಲರ ಮನೇಲಿ ಅದೇನ ಏನು ತೊಂದರೆ ಇಲ್ಲ. ಆಹಾರ ಪದ್ಧತಿ ಅವಿಷ್ಟ, ಅದ್ರಲ್ಲಿ ಇದ್ರಲ್ಲಿ ಪ್ರೋಟೀನ್ ಅಂಶ ಇರೋದ್ರಿಂದ ಇದನ್ನ ಹೆಚ್ಚಿನ ಪ್ರಶ್ನೆ ನಮ್ಮ ಮನೆಗೆ ಮಾಡೋಣ. ಆಮೇಲೆ ನೀವು ನಮ್ಗೆ ಆದಾಯ ರೀತಿಯಲ್ಲಿ ಬೇಕು ಅಂದ್ರೆ ಅದನ್ನು ಸ್ವಲ್ಪ ಮಾಡಿ. ನೀವು ಹೇಳೋದಕ್ಕೆ ಬೇಕಾದ್ರೆ ನಾವು ಅದಕ್ಕೆಲ್ಲ ಬಿನ್ನೆಲ್ಲ ಬಂದು ನಿಂತ್ಕೊಂಡು ಮಾರ್ಕೆಟ್ ಬೇಡ, ಹೆಸರು ಹೇಳ್ದಂಗೆ ಅಂಗಡಿಗಳು ಕೊಡೋದು, ದೊಡ್ಡ ದೊಡ್ಡ ಹೋಟ್ಲುಗಳಿಗೆ ಕೊಡೋದು, ಆ ಥರ ಸ್ವಲ್ಪ ಮಾಡಿದ್ರೆ ಒಂದು ನಮಗೆ ಬೇರೆ ತರ ಮನೆಗೆ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಗೆ ಬಿಜಿ ಇರ್ತಾರೆ. ಒಂದು 10 ನಿಮಿಷ ಸ್ಪೆಂಡ್ ಮಾಡೋದು ಬಹಳ ಕಷ್ಟಪಟ್ಟು. ಇತ್ತೀಚೆಗೆ ಯಾರು ಸೋಂಬೇರಿಗಳು ಅಂತ ಯಾರು ಇಲ್ಲ ಅಂತ ನಾನು ಭಾವಿಸ್ತೇನೆ. ಅಂಥ ದಿನಗಳಲ್ಲೂ ಕೂಡ ಒಂದು ದಿನ ನಮ್ಮ ಜೊತೆ ಕಳೆಯೋದು ಅಂದ್ರೆ ಅದಕ್ಕೆ ಬಹಳ ಮೌಲ್ಯ ಇದೆ ಅಂತ ಅರ್ಥ. ಸೊ ನಿಮ್ಮ ಸಮಯಕ್ಕೂ ಮೌಲ್ಯ ಇದೆ, ಈ ತರಬೇತಿ ಉದ್ದೇಶಕ್ಕೂ ಕೂಡ ಬಹಳ ಮೌಲ್ಯ ಇದೆ ಅಂತ ಅರ್ಥ. ಸೊ ಈ ಮೌಲ್ಯ ಪೂರೈಸಬೇಕು ಅಂತ ಹೇಳಿದ್ರೆ ಅಥವಾ ಇವತ್ತಿನ ಒಂದು ದಿನ ಸಾರ್ಥಕತೆ ಆಗ್ಬೇಕಂದ್ರೆ ನಮ್ಮ ಅರಣ್ಯ ಇಲಾಖೆಯವರ ಶ್ರಮ ಉದ್ದೇಶ ಅದು ಪೂರೈಸಬೇಕಂದ್ರೆ ಅಥವಾ ನಮ್ಮ ಆರ್ಟ್ಸ್ ಸಂಸ್ಥೆಯ ಒಂದಷ್ಟು ಶ್ರಮಗಳು ಪೂರೈಸಬೇಕು ಅಂದ್ರೆ ನಿಮ್ಮ ಈ ಸಮಯ ಉದ್ದೇಶ ಪೂರೈಸಬೇಕು ಅಂತ ಹೇಳಿದ್ರೆ ಬಹುಶಃ ಇವತ್ತು ತಗೊಂಡಂತ ತರಬೇತಿಯನ್ನ ನಾವು ಅನುಷ್ಠಾನಕ್ಕೆ ತಂದಾಗ ಮಾತ್ರ ಸಾಧ್ಯ ಆಗುತ್ತೆ. ಖಂಡಿತ ಸರ್ ಹೇಳ್ದಂಗೆನೆ ಇದು ಒಳ್ಳೆ ಉಪಕಸಬು. ಇದನ್ನ ಮನೆಯಲ್ಲೇ ಕೂತ್ಕೊಂಡು ಫಸ್ಟ್ ಒಂದ್ ಸ್ವಲ್ಪ ದಿನ ಶ್ರಮ ಪಟ್ರೆ ಇನ್ನೊಂದು 3-4 ತಿಂಗಳು ಕ್ಯಾರಿ ಮಾಡ್ಕೊಂಡು ಹೋಗುತ್ತೆ. ಸೊ ಖಂಡಿತ ಆರಂಭ ಒಂಚೂರು ಕಷ್ಟ ಅನ್ಸ್ಬೋದು, ಅದಾದ್ಮೇಲೆ ನಿಮ್ಗೆ ಅದು ಚೆನ್ನಾಗಿ ಆಗುತ್ತೆ, ಒಪ್ಕೊಳ್ಳುತ್ತೆ. ನಿಮ್ಮ ಮನೆಯವರಿಗೂ ಕೂಡ ಅದನ್ನ ನಡ್ಸ್ಕೊಂಡು ಅಥವಾ ಮುಂದುವರ್ಸ್ಕೊಂಡು ಹೋಗ್ಬೋದು. ಆದ್ರೆ ಎಲ್ಲರಿಗೂ ಇರೋದು ಒಂದೇ ಒಂದು ಸವಾಲು ಪ್ರಶ್ನೆ, ಬೆಳೆಯೋದೇನೋ ಬೆಳಿತೀವಿ, ಮಾರ್ಕೆಟಿಂಗ್ ವ್ಯವಸ್ಥೆ ಬಗ್ಗೆ ಸಾಕಷ್ಟು ಸರ್ ಹೇಳಿದ್ರು. ಖಂಡಿತ ಸವಾಲಿದೆ, ಆದ್ರೆ ಸವಾಲಿಗೆ ಪರಿಹಾರ ಇಲ್ಲದೆ ಇರೋಂತ ಯಾವುದು
ಕೆಲಸ ಇಲ್ಲ ಈಗ ಪ್ರಪಂಚದಲ್ಲಿ. ಇದೇ ನಾವು ಹುಡುಕುವಂತ ಪ್ರಯತ್ನ ಮಾಡಬೇಕು. ಅವಾಗ ಒಬ್ಬರೇ ಹುಡುಕ್ತಾ ಇದ್ರು ಬಹುಶಃ ಸಿಗ್ಲಿಲ್ಲ. ಇವತ್ತು ಎಲ್ಲರೂ ಸೇರಿ ಹುಡುಕೋಣ. ಬಹುಶಃ ಇವತ್ತು ಒಂದು 30 ಜನ ತರಬೇತಿ ತಗೊಂಡಿದ್ದೀವಿ. 30 ಜನ ಒಟ್ಟಿಗೆ ಸೇರಿ ಹುಡುಕಿದ್ರೆ ಖಂಡಿತ ಪರಿಹಾರ ಸಿಗುತ್ತೆ. ಒಂದು ಗ್ರೂಪ್ ಮಾಡ್ಕೊಳ್ಳೋಣ. ಎಲ್ಲರೂ ಫೋನ್ ನಂಬರ್ ಬರ್ದಿದೆ ಅಂತ ಅನ್ಕೊಳ್ತೀನಿ. ಅದನ್ನ ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ತಾವು ಹೋದ ತಕ್ಷಣ ಏನೇನೆಲ್ಲ ಮಾಡ್ತೀರಿ, ಬೆಳಿತೀರಿ, 21 ದಿನದವರೆಗೂ ನಿಮ್ದ ಫಲಿತಾಂಶ ಏನ್ ಬರುತ್ತೆ, 21 ದಿನ ಆದ್ಮೇಲೆ ನೀನು ಹೇಳಿದ್ರೆ 30 ದಿನಕ್ಕೆ ಕಟಾವು ಬರುತ್ತೆ ಅಥವಾ 30 ದಿನಕ್ಕಿಂತ ಕಟಾವು ಬರುತ್ತೆ. ಆ ಸಂದರ್ಭದಲ್ಲಿ ತಾವೇ ಅದನ್ನ ಫಸ್ಟ್ ಬಳಸಿ, ತಮ್ಮ ಮನೆಗೆ ಬಳಸಿ, ತಮ್ಮ ಪಕ್ಕದ ಮನೆಗೂ ಕೊಡಿ. ಎಲ್ಲ ಚೆನ್ನಾಗಿ ಬಳಸಿದ ಮೇಲೆ ನನಗೆ ಯಥೇಚ್ಛವಾಗಿ ಮತ್ತೆ ನಾನು ಬೆಳೀತಾ ಇದ್ದೀನಿ ಅಂತ ಬಂದ ಮೇಲೆ ಮಾರ್ಕೆಟಿಂಗ್ ಹಿಂಗೆ ಹೆಂಗ್ ಮಾಡೋದು ಅಂತ ನಾವು ಆಲೋಚನೆ ಮಾಡುವಾಗ ಖಂಡಿತ ಫಸ್ಟ್ ಪ್ರಿಫರೆನ್ಸ್ ಅನ್ನ ನಮ್ಮ ಲೋಕಲ್ಗೆ ಕೊಡೋಣ. ಸ್ಥಳೀಯವಾಗಿನೇ ಅದನ್ನ ಮಾಡೋಣ ಅಲ್ವಾ. ಈಗ ನಮ್ಮೂರಿನಲ್ಲಿ ಅನ್ನ ತಿನ್ನೋರು ಇಲ್ವಾ, ಯಾರು ಬೆಳೀತಾ ಇಲ್ಲ, ಅನ್ನ ತಿನ್ನೋರಿದ್ದಾರೆ, ತಿನ್ನೋಕೆ ಅಭ್ಯಾಸ ಮಾಡ್ಸೋಣ. ಅದಕ್ಕೊಂದು ಮಾರ್ಕೆಟ್ ಕ್ರಿಯೇಟ್ ಮಾಡೋಣ. ಅದಾದ್ಮೇಲೆ ತಾಲೂಕು ಮಟ್ಟಕ್ಕೆ ಹೋಗೋಣ. ನಮ್ಮ ಸರ್ಗೂರು ಇರ್ಬೋದು, HD ಕೋಟೆ ಇರ್ಬೋದು, ಆ ತಾಲೂಕು ಮಟ್ಟದಲ್ಲಿ ಏನ್ ಮಾಡ್ಬೋದು ಅಂತ ನೋಡೋಣ. ಅದಕ್ಕೂ ಮೀರಿ ನೆಕ್ಸ್ಟ್ ಜಿಲ್ಲಾ ಮಟ್ಟದಲ್ಲಿ ಏನ್ ಮಾಡ್ಬೋದು ಎಲ್ಲ ಮಾಡೋಣ. ಅದೆಲ್ಲಕ್ಕೂ ಒಟ್ಟಿಗೆ ಶೇರ್ ಮಾಡೋಣ. ನಾವು ಗ್ರೂಪ್ ಅಲ್ಲಿ ಇರೋಣ, ಎಲ್ಲರೂ ಆಕ್ಟಿವ್ ಆಗಿ ಇರೋಣ. ಅದರಲ್ಲಿ ಖಂಡಿತವಾಗ್ಲೂ ಇವತ್ತು ಕೇವಲ ನಾಮ ಮಾತ್ರ ಒಂದು ಟ್ರೈನಿಂಗ್ ಆಗಿಲ್ಲ. ಇದು ಏನೋ ಅರಣ್ಯ ಇಲಾಖೆಯವರು ಕೊಟ್ಟಿದ್ದಾರೆ, ನಾವು ಆರ್ಟ್ ಸಂಸ್ಥೆಯವರು ಮಾಡಿದ್ವಿ, ಮುಗೀತು ನಮ್ಮ ಜವಾಬ್ದಾರಿ ಅಂತ ಅಲ್ಲ. ಖಂಡಿತವಾಗಿ ಇನ್ನು ಮೇಲಿನ ನಮ್ಮ ಜವಾಬ್ದಾರಿಗಳೇ ಹೆಚ್ಚಿರುತ್ತೆ. ಅಂದ್ರೆ ಟ್ರೈನಿಂಗ್ ಕೊಟ್ಟ ಮೇಲೆ ಅಥವಾ ಸದ್ಬಳಕೆ ಮಾಡೋದ್ರ ಮೇಲೆ ನಮ್ಮ ಜವಾಬ್ದಾರಿಗಳು ಹೆಚ್ಚಿರುತ್ತೆ. ಖಂಡಿತ ಆ ಜವಾಬ್ದಾರಿನ ಎಲ್ಲರೂ ಒಟ್ಟಿಗೆ ತಗೊಂಡು ಅದನ್ನ ಸಾಧಿಸೋಣ. ಈ ಒಂದು ಮಶ್ರೂಮ್ ತರಬೇತಿ ತಗೊಂಡು ಒಳ್ಳೆ ಬೆಳೆಯನ್ನು ಬೆಳೆದು ಅದರಿಂದ ಆದಾಯ ಗಳಿಸಿ ಒಂದು ಒಳ್ಳೆ ಹೆಸರು ಮಾಡಿದ್ದಾರೆ ಅನ್ನೋ ಒಂದು ಕೀರ್ತಿಯನ್ನ ನಮ್ಮ ಹುರ ಅಥವಾ ನಂಜನಗೂಡು ವಲಯದ ಅರಣ್ಯ ವಿಭಾಗಕ್ಕೆ ಬರಬೇಕು. ಸೊ ಎಲ್ಲ ಸೇರಿ ಮಾಡೋಣ ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.